ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಡ್ರಾಪ್ ಶಿಪ್ಪಿಂಗ್ ಹೆಂಗೆ ಮಾಡೋದು. ಎಷ್ಟೊಂದು ವೀಡಿಯೋಸ್ ನೋಡ್ತೀವಿ, ಸೊ ಮನೇಲಿ ಕುತ್ಕೊಂಡು ಮಾಡ್ಬೋದಾ, ನಮ್ಮ ಹೆಸರು ಎಲ್ಲೂ ರಿವೀಲ್ ಆಗಲ್ವಾ. ಸೊ ಹೌದು ಗೈಸ್, ಇದು 100% ನಿಜ. ಡ್ರಾಪ್ ಶಿಪ್ಪಿಂಗ್ ಅಂದರೆ ನೀವು ಮಾಡೋ ಅಂಥ ಬಿಸ್ನೆಸ್ಸು, ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಎಲ್ಲೂ ರಿವೀಲ್ ಆಗಲ್ಲ, ನಿಮ್ಮದು ಓನ್ ಬ್ರ್ಯಾಂಡಿಂಗ್ ಇರಲ್ಲ. ನೀವೇನು ಮಾಡ್ತೀರಾ, ಕಮಿಷನ್ ಬೇಸಲ್ಲಿ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ. ಸೊ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಆಲಿಬಾಬಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಇಂಡಿಯಾಗೆ ಬಂದರೆ ಇಂಡಿಯನ್ ಮಾರ್ಟ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಇವೆಲ್ಲ ಯಾವುವು ಅಂದರೆ ಹೋಲ್ಸೇಲ್ ಬಿಸ್ನೆಸ್ ನಡೆಯೋ ಅಂಥದ್ದು, ಅಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಹೋಲ್ಸೇಲ್ ಬಿಸ್ನೆಸ್ಸು. ಸೊ ಅವರೆಲ್ಲ ಏನು ಮಾಡ್ತಾರೆ, ಸೊ ಇವಾಗ ನಂದು ಬಟ್ಟೆ ಶಾಪಿಂಗ್ ಇದೆ. ಇವಾಗ ನಾನೇನು ಮಾಡ್ತೀನಿ, ನಂದು ಶಾಪ್ ಏನೂ ಇಲ್ಲ, ನಾನು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತೀನಿ, ನನಗೆ ಒಂದು ಸ್ವಲ್ಪ ಐಡಿಯಾಸ್ ಇದೆ ಅಂದಾಗ ನಾನೇನು ಮಾಡಬೇಕು, ಇಂಡಿಯನ್ ಮಾರ್ಟು ಅಥವಾ ಆಲಿಬಾಬಾದಿಂದನೋ ಒಂದಷ್ಟು ಬುಕ್ ಮಾಡ್ಕೋಬೇಕು, ಶರ್ಟು ಪ್ಯಾಂಟು ಈ ಥರ ಮೆಟೀರಿಯಲ್ಸ್ನ. ಸೊ ಬುಕ್ ಮಾಡ್ಕೊಂಡು ನಾನು ತರಿಸ್ಕೊಳ್ಳಲ್ಲ. ಸೊ ಅದನ್ನೇನು ಮಾಡ್ತೀನಿ, ಅಲ್ಲಿಂದ ಫೋಟೋಸ್ಗಳನ್ನ ತೆಗೆದು, ಆ ವೆಬ್ಸೈಟಿಂದ ಫೋಟೋಸ್ಗಳನ್ನ ತೆಗೆದು ನನ್ನದೇ ಒಂದು ವೆಬ್ಸೈಟ್ ಜನ್ರೇಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ವಾಟ್ಸಪ್ ಚಾನಲ್ಲು ಈ ಥರ ಏನೋ ಒಂದು ಕ್ರಿಯೇಟ್ ಮಾಡಿ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದರಲ್ಲಿಂದ ಬಂದಿದ್ದ ಆರ್ಡ್ರ್ಗಳನ್ನ ಇಷ್ಟಿಷ್ಟು ಮೆಟೀರಿಯಲ್ಸ್ ಬೇಕು, ಇಷ್ಟಿಷ್ಟು ಕ್ವಾಂಟಿಟಿ ಬೇಕು ಅಂತಂದು ತರಿಸ್ಕೊಂಡು ನನ್ನ ಲೇಬ್ಲಿಂಗ್ ಮಾಡೋದು ಕಳಿಸ್ಬೋದು, ಅಥವಾ ಅವ್ರ ಲೇಬ್ಲಿಂಗಲ್ಲೇ ಕಳಿಸ್ಬೋದು. ಬಟ್ ಇನ್ನೊಂದೇನು ಅಂದರೆ, ನೀವು ತರಿಸ್ಕೊಂಡು ಕೂಡ ಕಳಿಸ್ಬೋದು, ತರಿಸ್ತಿರಬೇಕಾದ್ರೂ ಕಳಿಸ್ಬೋದು. ಇದು ಒಂದು ರೀತಿ ವರ್ಕ್ ಆಗುತ್ತೆ. ಇನ್ನೊಂದು ರೀತಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸಿಂಪಲಾಗಿ ಒಂದು ಹೇಳ್ತೀನಿ, ಇದು ಡ್ರಾಪ್ ಶಿಪ್ಪಿಂಗ್ ಅಂಡರಲ್ಲೇ ಬರುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬಿಟ್ಟಿದ್ದಾರೆ. ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಅವ್ರದ್ದೇ ಆದ ಒಂದು ಸಪ್ರೇಟ್ ಆ್ಯಪ್ಗಳಿರುತ್ತೆ, ಅಮೆಝಾನ್ ಅಫಿಲಿಯೇಟು ಮತ್ತು ಫ್ಲಿಪ್ಕಾರ್ಟ್ ಅಫಿಲಿಯೇಟು ಅಂತ. ಸೊ ಅದ್ರಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ನೀವು ಇವಾಗ ಏನು ಅಂದರೆ, ನೀವು ಒಬ್ಬರು ಸೆಲ್ಲರ್ ಥರ, ಒಂದು ಬ್ರೋಕರ್ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಒಬ್ಬರು ಸೆಲ್ಲರ್ ಪ್ಲಸ್ ಬ್ರೋಕರು. ಸೊ ಇದನ್ನೇನು ಮಾಡಬೇಕು ಅಂದರೆ, ನೀವು ಒಂದು ಓನ್ ವೆಬ್ಸೈಟು, ಇನ್ಸ್ಟಾಗ್ರಾಮ್ ಚಾನಲ್ಲು ಏನಾದ್ರು ಜನ್ರೇಟ್ ಮಾಡ್ಕೊಂಡು ನೀವೇನು ಮಾಡಬೇಕು, ಇಲ್ಲಿರೋ ಪ್ರಾಡಕ್ಟ್ಸ್ಗಳನ್ನ ಲಿಂಕ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಅಂದರೆ ಅಲ್ಲಿ ಅಡ್ವರ್ಟೈಸ್ ಮಾಡಬೇಕು. ಅಲ್ಲಿ ಹೋಗಿ ಬೈ ಮಾಡಿದಾಗ ಆಟೋಮೆಟಿಕ್ಕಾಗಿ ಅಮೆಝಾನು ಕರ್ಕೊಬರುತ್ತೆ ಅವ್ರನ್ನ. ಸೊ ನಿಮ್ಮ ವೆಬ್ಸೈಟಲ್ಲಿ ಬುಕ್ ಆಗೋಲ್ಲ. ಸೊ ಲಿಂಕ್ ನೀವು ಯಾವ ರೀತಿ ಕೊಡಬೇಕು ಅಂದರೆ, ಇವಾಗ ಇಲ್ಲೇನು ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಏನು ಲಿಂಕ್ ಕಾಪಿ ಮಾಡಿರ್ತೀರಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫ್ಲಿಪ್ಕಾರ್ಟ್ಗೂ, ಅಮೆಝಾನು, ಮೀಶೋ ಈ ಥರದ್ದು ಪ್ಲ್ಯಾಟ್ಫಾರ್ಮ್ಗೆ ಅದೇ ಪ್ರಾಡಕ್ಟ್ ಓಪನ್ ಆಗಿಬಿಡುತ್ತೆ. ಸೊ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಇದು ಒಂದು ಏನು ಅಂದರೆ, ನೀವು ಡೈರೆಕ್ಟ್ ಲಿಂಕ್ನ ಶೇರ್ ಮಾಡುವಂತಿಲ್ಲ. ಸೊ ಡೈರೆಕ್ಟ್ ಲಿಂಕ್ ಶೇರ್ ಮಾಡಿದ್ರೆ ಹೋಯ್ತು, ನಿಮಗೆ ಕಮಿಷನ್ ಚಾರ್ಜಸ್ ಬರಲ್ಲ. ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಖಾಂತರ ನಿಮ್ಮ ಒಂದು ಪ್ರಾಡಕ್ಟ್ ಲಿಂಕ್ನ ಜನ್ರೇಟ್ ಮಾಡಿ ಆ ಲಿಂಕ್ ಮುಖಾಂತರ ಅವರು ಪರ್ಚೇಸ್ ಮಾಡಿದಾಗ ಮಾತ್ರ ನಿಮಗೆ ಕಮಿಷನ್ಸ್ ಬರೋ ಅಂಥದ್ದು. ಸೊ ಎಲೆಕ್ಟ್ರಿಕ್ ಐಟಮ್ಸ್ಗೆ ಇಷ್ಟು ಕಮಿಷನ್ನು, ಟಿ ವಿ ಪ್ರಾಡಕ್ಟ್ಸು ಇಷ್ಟು, ಮೊಬೈಲ್ಗೆ ಇಷ್ಟು ಪರ್ಸೆಂಟೇಜು, ಇಷ್ಟು ಕಮಿಷನ್ ಅಂದರೆ 100 ರೂಪೀಸ್ 200 ರೂಪೀಸ್ ಅಲ್ಲ, 5%, 10%, 12%, 18%, 20% ಅಂತ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇರುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿ ಬೈ ಮಾಡೋದ್ರಿಂದ ನಿಮಗೇನಾಗುತ್ತೆ, ಅಫಿಲಿಯೇಟ್ ಅಂತ ಒಂದು ಆ್ಯಪ್ ಇಡೋದ್ನಲ್ಲ, ಅಲ್ಲಿ ಅರ್ನಿಂಗ್ಸು ಆಗ್ತಾ ಇರುತ್ತೆ. ಸೊ ಅಲ್ಲಿ ಅರ್ನಿಂಗ್ಸ್ ಜನ್ರೇಟ್ ಆದಾಗ ಒಂದು ಲಮ್ಸಮ್ ಅಮೌಂಟ್ಗೆ ವಿಡ್ರಾ ಮಾಡ್ಕೋಬೋದು ಅಂತ ಆಪ್ಷನ್ ಇರುತ್ತೆ, ಅದನ್ನೇ ವಿಡ್ರಾ ಮಾಡ್ಕೋಬೋದು. ಸೊ ಅದು ಜಾಸ್ತಿ ರೇಂಜಲ್ಲಿ ನಡೀತಿದ್ರೆ ಬಿಸ್ನೆಸ್ಸು, ಮಂತ್ಲಿ ಒನ್ಸು, ಇವಾಗ ಯೂಟ್ಯೂಬಲ್ಲಿ ಯಾವ ರೀತಿ ಇವಾಗ $100 ಆಗಿದ ತಕ್ಷಣ ಫಸ್ಟು ವಿಡ್ರಾಲ್ ಆಗುತ್ತೋ, ಸೆಕೆಂಡು ನೆಕ್ಸ್ಟು 5ಗೆ ವಿಡ್ರಾ ಆಗುತ್ತೆ ಅಂತಂತಾರೆ. ಅಷ್ಟರಲ್ಲಿ $100 ಕಂಪ್ಲೀಟ್ ಮಾಡಲೇಬೇಕು ನೀವು. ಸೊ ಈ ರೀತಿ ಹೆಂಗಿರುತ್ತೋ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಮಂತ್ಲಿ ಒನ್ಸು ನಿಮಗೆ ಪೇಮೆಂಟ್ ಬರೋ ಅಂಥದ್ದು, ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಒನ್ಸು ನಿಮ್ಮ ಅಕೌಂಟಿಗೆ ಶೆಡ್ಯೂಲ್ ಆಗುತ್ತೆ, ಅಂದರೆ ಪೇಮೆಂಟು ಬಂದು ಬೀಳುತ್ತೆ, ಶೆಡ್ಯೂಲ್ ಆಗಿ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಬಂದು ಡ್ರಾಪ್ ಶಿಪ್ಪಿಂಗ್ ಇನ್ನೊಂದು ಮೆಥಡು. ಸೊ ಇನ್ನು ಯಾವ ರೀತಿ ಎಲ್ಲ ಮಾಡ್ಬೋದು, ಸೇಮ್ ಗೈಸ್, ಸಿಂಪಲ್ಲು. ನೀವು ಬೇಕಾದರೆ ಬಜೆಟ್ ಇದೆ ನನ್ನ ಹತ್ರ ಅಂದರೆ, ನೀವು ಯಾವ್ದಾರ ಪ್ರಾಡಕ್ಟ್ಗಳು ತರಿಸಿಟ್ಕೊಂಡು ನೀವು ಒಂದು ವೆಬ್ಸೈಟ್ ಜನ್ರೇಟ್ ಮಾಡಿ ಮಾಡ್ಬೋದು. ಸೊ ಇದೇನಾಗುತ್ತೆ, ನಿಮ್ಮ ಮುಖಾಂತರ ಡೆಲಿವರಿ ಆಗೋದ್ರಿಂದ ಅದನ್ನು ಡ್ರಾಪ್ ಶಿಪ್ಪಿಂಗ್ ಅಂತಲೂ ಅಂತಾರೆ. ಡ್ರಾಪ್ ಶಿಪ್ಪಿಂಗು ಅಂತ ಲೈಕ್ ಡ್ರಾಪ್ ಶಿಪ್ಪಿಂಗ್ಗೆ ಅದು ವ್ಯಾಲ್ಯೂಯಬಲ್ ಅಲ್ಲ. ಡ್ರಾಪ್ ಶಿಪ್ಪಿಂಗ್ ಬಂದು ಮೇಯ್ನಾಗಿ ನೀವು ಯಾವುದೇ ರೀತಿ ರಿಸ್ಕ್ ತಗೋದಿರಾ, ನೀವು ಒಬ್ರದ್ದು ಬ್ರ್ಯಾಂಡ್ನ ಅಥವಾ ಒಬ್ರದ್ದು ಡ್ರೆಸ್ನ ನೀವು ಹೈಪ್ ಮಾಡಿ ಪ್ರಮೋಟ್ ಮಾಡಿ ಅದನ್ನು ನೀವು ಸಪ್ಲೈ ಮಾಡೋದ್ರಿಂದ ನಿಮಗೆ ತರಿಸ್ಕೋದಿರ, ನಿಮಗೆ ಕಸ್ಟಮರ್ಸ್ಗೆ ಕಾಂಟ್ಯಾಕ್ಟೇ ಇರಲ್ಲ. ಲೈಕ್ ಕಸ್ಟಮರ್ ನಿಮ್ಮ ಜೊತೆ ನಿಮ್ಮ ಲಿಂಕ್ ಮುಖಾಂತರ ಇವ್ರಿಗೆ ಪರ್ಚೇಸ್ ಮಾಡ್ತಾರೆ. ಸೊ ಅವರು ಆಟೋಮೆಟಿಕ್ಕಾಗಿ ನೀವು ಎಲ್ಲಿಂದ ಆರ್ಡ್ರ್ ಬಂದಿರುತ್ತೋ ಅವರು ಡೈರೆಕ್ಟಾಗಿ ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಾರೆ. ಡೆಲಿವರಿ ಆದಮೇಲೆ ರಿಟರ್ನ್ ಏನೂ ಆಗದೆ ಹೋದರೆ, ಅಥವಾ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, 7 ಡೇಸ್ ರಿಟರ್ನು, 17 ಡೇಸ್ ರಿಟರ್ನು ಅಂತ. ಸೊ ಆ ರಿಟರ್ನು ಕಂಪ್ಲೀಟ್ ಆಗೋದ್ಮೇಲೆ, ರಿಟರ್ನ್ ಮಾಡದಿರೋ ಅವರು ಆ ಡೇಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಅಕೌಂಟ್ಗೆ ಅದು ಅಮೌಂಟ್ ಬಂದು ಬೀಳಾದ್ಮೇಲೆ ಡ್ರಾಪ್ ಶಿಪ್ಪಿಂಗ್ ಅಂತ ಅಂತಾರೆ. ಇದರಲ್ಲಿ ನಿಮ್ಮ ಐಡೆಂಟಿಟಿ ಇರಲ್ಲ,
ಇರಲ್ಲ, ನಿಮ್ದೇನೂ ಇರಲ್ಲ. ಬಟ್ ಏನಂದರೆ ಜಾಸ್ತಿ ಆಯ್ತಾ ಒಂದು ಲಮ್ಸಮ್ ಅಮೌಂಟ್ವರೆಗೂ ಅವಾಗ ಏನು ಮಾಡಬೇಕು, GST ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು. ಬಟ್ ಕಸ್ಟಮರ್ಸ್ಗೂ ಗೊತ್ತಾಗಲ್ಲ, ಇವ್ರಿಗೆ ಬಿಸ್ನೆಸ್ ಅವ್ರಿಗೆ ನಿಮ್ಮ ಕಡೆಯಿಂದ ಬಿಸ್ನೆಸ್ ಬಂದಿದೆ ಅಂತ ಗೊತ್ತಾಗಲ್ಲ. ಆ ರೀತಿ ಲೈಕ್ ಒಂಥರ ಬ್ರೋಕರ್ ಥರ ವರ್ಕ್ ಮಾಡ್ತಾ ಇರ್ತೀರ, ಅದನ್ನೇ ಬಂದು ಡ್ರಾಪ್ ಶಿಪ್ಪಿಂಗ್ ಅಂತ ಅಂತಾರೆ. ಸೊ ಇದರಲ್ಲಿ ಬೆನಿಫಿಟ್ಟಾ ಲಾಸಾ ಅಂತ ಕೇಳೋದಾದರೆ, ಸೊ ಗೈಸ್ ನೀವು ಏನು ಬೇಕಾದ್ರೂ ಅನ್ಕೋಬೋದು. ಬೆನಿಫಿಟ್ ಬೇಕಾದರೂ ಆಗ್ಬೋದು, ಲಾಸ್ ಬೇಕಾದರೂ ಆಗ್ಬೋದು, ಯಾವ ರೀತಿ ಬೇಕಾದ್ರೂ ಹೋಗ್ಬೋದು. ಯಾಕೆ ಅಂದರೆ ನೀವು ಬೇರೆ ಕೆಲಸ ಮಾಡ್ಕೊಂಡು ಡ್ರಾಪ್ ಶಿಪ್ಪಿಂಗ್ ಮಾಡ್ತಾ ಇದ್ದೀರಾ ಅಂತಂದಾಗ ಇದು ಬೆನಿಫಿಟ್ ಅಂತಲೇ ಅನ್ಬೋದು. ಯಾಕೆಂದರೆ ಒಂದು ಸೈಡ್ ಇನ್ಕಮ್ ಥರ ಇರುತ್ತೆ. ಅದು ಬಿಟ್ಟು ಬರೀ ಡ್ರಾಪ್ ಶಿಪ್ಪಿಂಗಲ್ಲೇ ನನಗಿವಾಗ ನನ್ನ ಕಮಿಟ್ಮೆಂಟ್ಸ್ ಇದೆ, ನಾನು ಇವಾಗ ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡ್ತೀನಿ, ನಾನು ಇನ್ನೊಂದು ತಿಂಗಳಲ್ಲಿ ಅರ್ನಿಂಗ್ಸ್ ಮಾಡಬೇಕು, ಮಿನಿಮಮ್ 30K 40K ಅರ್ನ್ ಮಾಡಿಬಿಡ್ಬೇಕು, ಆ ರೀತಿ ಎಲ್ಲ ಪ್ಲ್ಯಾನ್ ಇದ್ದರೆ ಅದು ನನ್ನ ಪ್ರಕಾರ ಬೆಸ್ಟ್ ಐಡಿಯಾ ಅಲ್ಲ, ವರ್ಸ್ಟ್ ಐಡಿಯಾನೂ ಅಲ್ಲ. ಸೊ ಬಟ್ ಏನಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಬಟ್ ನಿಮ್ಮ ಟೈಮ್ ಚೆನ್ನಾಗಿದ್ದು ಎಲ್ಲ ಕ್ಲಿಕ್ ಆದರೆ ಪ್ರಾಡಕ್ಟ್ಸ್ ಎಲ್ಲ ಅದು ಆಟೋಮೆಟಿಕಾಗಿ ನಿಮ್ಗೆ ಅರ್ನಿಂಗ್ಸ್ ಜನ್ರೇಟ್ ಆಗೋಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಅದೇನೋ ವರ್ಕೌಟ್ ಆಗ್ತಾಯಿಲ್ಲ ಅಂದಾಗ ಒಂದು ಸ್ವಲ್ಪ ಟೈಮ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟೋ ಜನ ಇದೇ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡು, ಅಂದರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಒಂದು ಬಿಸ್ನೆಸ್ಸಾಗಿ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತಾಯಿಲ್ಲ, ಯಾಕಂದರೆ ಅವರು ಹಂಗೆ ಸ್ಟ್ರಗಲ್ ಪಟ್ಟಿರ್ತಾರೆ. ಸೊ ಸ್ಟಡಿ ಮಾಡ್ತಿರ್ಬೇಕಾದಾಗ್ಲೇ BCom ಅಥವಾ PUC ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅವರು ಒಂದು ಮಿನಿಮಮ್ ಅಮೌಂಟು ಪಾಕೆಟ್ ಮನಿಗೆ ಆಗೋಷ್ಟು ಅಮೌಂಟ್ನ ಅರ್ನ್ ಮಾಡ್ಕೊಂಡು ಅದ್ರ ಬಗ್ಗೆ ಐಡಿಯಾಸ್ನ ತಿಳ್ಕೊಂಡಾಗ ಏನಾಗುತ್ತೆ, ಈ ರೀತಿ ಬಂದಾಗ ಒಂದು ಪ್ಲ್ಯಾಟ್ಫಾರ್ಮು, ಸೊ ಒಂದು 2-3 ವರ್ಷ ಆದಾಗ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿ ಅದನ್ನು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡು ಅದರಲ್ಲೇ ಅರ್ನಿಂಗ್ಸ್ ಮಾಡ್ಕೊಂಡು ತುಂಬ ಜಾಲಿಯಾಗಿದ್ದಾರೆ ಗೈಸ್. ಸೊ ಇದರಲ್ಲಿ ಬೆನಿಫಿಟ್ಸು ಲಾಸು ಅಂತೇನಿಲ್ಲ. ನೀವು ಯಾವ ರೀತಿ ಬಿಸ್ನೆಸ್ಸು ಅಂದರೆ ಯಾವ ರೀತಿ ತಲೆ ಉಪಯೋಗಿಸಿ ಅಡ್ವರ್ಟೈಸಿಂಗ್ ಮಾಡಿ ನಿಮಗೆ ಕಮಿಷನ್ ಎಷ್ಟು ಬರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ತೀರೋ ಅಷ್ಟೇ ಬೆನಿಫಿಟ್ಟು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಮುಖಾಂತರ ಬರೋದ್ರಿಂದ ನಿಮಗೆ ಫಿಕ್ಸ್ಡ್ ಇಷ್ಟು ಪರ್ಸೆಂಟೇಜ್ ಬರುತ್ತೆ. ಅದು ಬಿಟ್ಟು ಡ್ರಾಪ್ ಶಿಪ್ಪಿಂಗಲ್ಲಿ ನಿಮಗೆ ಯಾವುದೋ ಇಂಡಿಯನ್ ಮಾರ್ಟು ಅಥವಾ ಅಲಿಬಾಬಾದ ಟೈಅಪ್ ಆಗಿ ಅದರಿಂದ ನೀವು ತರಿಸ್ಕೊಂಡು ಅದರಿಂದ ಡ್ರಾಪ್ ಶಿಪ್ಪಿಂಗ್ ಮಾಡ್ತೀರಾ ಅಂದರೆ ಅದನ್ನು ಕೂಡ ಬೆನಿಫಿಟ್ ಆಗುತ್ತೆ. ಆಮೇಲೆ ಡ್ರಾಪ್ ಶಿಪ್ಪಿಂಗ್ ಅಂತ ಮೇಯ್ನಾಗಿ ಏನಂತಾರೆ ಅಂದರೆ, ಸಿಂಪಲ್ ಆಗಿ ನಾವು ಇವಾಗ ಒಂದು ಕ್ಯಾಟಗರಿ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇರ್ತೀವಿ ಡ್ರಾಪ್ ಶಿಪ್ಪಿಂಗಲ್ಲಿ. ಸೊ ಆ ಕ್ಯಾಟಗರಿದು ಮುಗೀತು ಅಂದರೆ ಒಂದು ಸೀಸನ್ ಅಂತ ಇರುತ್ತೆ, ಆ ಸೀಸನು ಆ ಕ್ಯಾಟಗರಿ ಸೇಲ್ ಆಯ್ತಾ ಇರುತ್ತೆ. ಸೊ ಅದು ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದಕ್ಕೆ ಶಿಫ್ಟ್ ಆಗೋಂಥದ್ದು. ಫಾರ್ ಎಕ್ಸಾಂಪಲ್ ಕಿಚನ್ ಐಟಮ್ಸ್ನ, ಸೊ ಆಲ್ಮೋಸ್ಟು ಇವಾಗ ಏನೋ ಒಂದು ಟ್ರೆಂಡಿಂಗು ಚಾಕು ಬಂದಿರುತ್ತೆ ತುಂಬ ಶಾರ್ಪ್ ಇರೋದು, ಅದು ಓಡ್ತಾ ಇರುತ್ತೆ, ಅದು ಕಿಚನ್ ಐಟಮ್ ಹಾಕ್ಸ್ತಾರೆ. ಆಮೇಲೆ ಟಾಯ್ಸಿಗೆ ಬಂದಾಗ ಜನರಿಗೆ ಅಂದರೆ ಮಕ್ಕಳಿಗೆ ಸೀಸನ್ಗೆ ತಕ್ಕಂತೆ ಕೊಡಿಸ್ತಾ ಇರ್ತಾರೆ. ಸೊ ಆವಾಗ ಏನು ಮಾಡಬೇಕು, ಹೊಸ ಯೂನಿಕ್ ಪ್ರಾಡಕ್ಟ್ಸ್ಗಳು ಬಂದಾಗ ಅದನ್ನೆಲ್ಲ ನೀವು ನಿಮ್ಗೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ಒಂದು ಕಡೆ ಸ್ಟಾಕ್ ಮಾಡ್ಕೊಂಡು ಅದನ್ನು ಡಿಸ್ಪ್ಯಾಚ್ ಮಾಡಿ ಡೆಲಿವರಿ ಮಾಡೋದನ್ನೇ ಡ್ರಾಪ್ ಶಿಪ್ಪಿಂಗ್ ಅಂತ ಅಂತಾರೆ ಗೈಸ್. ಸೊ ಇದನ್ನು ನೀವು ಮಾಡಬೇಕು ಅಂದರೆ ಬೇಕಾದ್ರೆ ಈ ಅಮೆಝಾನಲ್ಲೂ ಕೂಡ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲೂ ಕೂಡ ಮಾಡ್ಬೋದು. ಬಟ್ ಏನಂದರೆ ಅದಕ್ಕೆ ಆದ ಒಂದು GST ಜನ್ರೇಟ್ ಮಾಡ್ಕೊಂಡು ನಾನು ಎಲ್ಲ ರೀತಿಯೂ ಈ ಥರ ಡ್ರಾಪ್ ಶಿಪ್ಪಿಂಗ್ ಥರ ಮಾಡ್ತೀನಿ ಅಂತ ಮಾಡಿ ನೀವು ಇದು ಮಾಡ್ಬೋದು. ಬಟ್ ಏನಂದರೆ ಡ್ರಾಪ್ ಶಿಪ್ಪಿಂಗಲ್ಲಿ ಕೆಲವೊಂದು ಕ್ಯಾಟಗರಿನ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನೀವು ನೋಡ್ಕೊಂಡು ಅದಕ್ಕೆ ಕೆಲವೊಂದೊಂದು GST ಬೀಳುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಡ್ರಾಪ್ ಶಿಪ್ಪಿಂಗು. ಸೊ ಆರಾಮಾಗಿ ಮಾಡ್ಬೋದು ಗೈಸ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.